Dear students, today we will see the first chapter exercise. So the first chapter is over. I have completed the first chapter in the 6 parts. That means 6 videos are completed. Now we will see the exercise of first chapter. First question is, name the software required to make a computer functional and write down its 2 primary services. ಯಾವ ಸಾಫ್ಟ್ವೇರು ನಮ್ಮ ಕಂಪ್ಯೂಟರನ್ನು ವರ್ಕಿಂಗ್ ಮಾಡ್ಲಿಕ್ಕೆ ಬೇಕು ಅಂತ ಹೇಳೋದನ್ನು ಕೇಳಿದ್ದಾರೆ. ರೈಟ್ ಡೌನ್ ಇಟ್ಸ್ 2 ಪ್ರೈಮರಿ ಸರ್ವಿಸಸ್, ಅದರ 2 ಯೂಸ್ ಏನು ಅಂತ ಹೇಳೋದನ್ನು ಕೇಳಿದ್ದಾರೆ. ಆಪರೇಟಿಂಗ್ ಸಿಸ್ಟಮ್ ಮೇಕಿಂಗ್ ಕಂಪ್ಯೂಟರ್ ಫಂಕ್ಷನಲ್. ಆಪರೇಟಿಂಗ್ ಸಿಸ್ಟಮ್ ಈಸ್ ದ ಸಾಫ್ಟ್ವೇರ್ ಬೈ ದಟ್ ವಿ ಕ್ಯಾನ್ ಮೇಕ್ ದ ಕಂಪ್ಯೂಟರ್ ಫಂಕ್ಷನಲ್ ಅಂತ ಹೇಳ್ತೇವೆ. ಕಂಪ್ಯೂಟರ್ ವರ್ಕ್ ಮಾಡಿಸ್ಲಿಕ್ಕೆ ಆಪರೇಟಿಂಗ್ ಸಿಸ್ಟಮ್ ಬೇಕು. ಅದರ 2 ಪ್ರೈಮರಿ ಸರ್ವಿಸ್ ಯಾವುದು? ಫಾರ್ ದ ಪ್ರೊಸೆಸ್ ಮ್ಯಾನೇಜ್ಮೆಂಟ್, ಮ್ಯಾನೇಜಸ್ ಎಕ್ಸಿಕ್ಯೂಷನ್ ಆಫ್ ಪ್ರೋಗ್ರಾಮ್ಸನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಅದು ಬೇಕು. ಹಾಗೆಯೇ ಮೆಮರಿ ಮ್ಯಾನೇಜ್ಮೆಂಟ್, ಅಲೋಕೇಟ್ಸ್ ಆ್ಯಂಡ್ ಡಿಅಲೋಕೇಟ್ಸ್ ಮೆಮರಿ ಟು ಪ್ರೊಸೆಸಸ್. ಯಾವುದೇ ಒಂದು ಪ್ರೊಸೆಸ್ಸಿಗೆ ಮೆಮರಿಯನ್ನು ಕೊಡುವುದು ಅಲೋಕೇಟ್ ಅಂತೇವೆ. ಮೆಮರಿಯನ್ನು ಹಾಗೆಯೇ ಯೂಸ್ ಮಾಡಿದ ಮೆಮರಿಯನ್ನು ವ್ಯಾನಿಷ್ ಮಾಡಿ ಬೇರೆ ಇದಕ್ಕೆ ಕೊಡೋದು, ಬೇರೆ ಪ್ರೊಸೆಸ್ಸಿಗೆ ಕೊಡೋದು, ಅದನ್ನು ಡಿಅಲೋಕೇಶನ್ ಅಂತೇವೆ. ಆ 2 ವರ್ಕನ್ನು ಮೇಜರ್ ಆಗಿ 2 ಪ್ರೈಮರಿ ಸರ್ವಿಸ್ ಅಂತ ಹೇಳ್ಬೋದು. ಹಾಗೆಯೇ ಇಟ್ ಆ್ಯಕ್ಟ್ಸ್ ಲೈಕ್ ಎ ಇಂಟರ್ಫೇಸ್ ಬಿಟ್ವೀನ್ ಯೂಸರ್ ಆ್ಯಂಡ್ ಕಂಪ್ಯೂಟರ್ ಅಂತೇಳಿ ಹೇಳ್ಬೋದು. ಇಟ್ ಆ್ಯಕ್ಟ್ಸ್ ಲೈಕ್ ಎ ಇಂಟರ್ಫೇಸ್ ಬಿಟ್ವೀನ್ ಯೂಸರ್ ಆ್ಯಂಡ್ ಕಂಪ್ಯೂಟರ್. ಸೆಕೆಂಡ್ ಕ್ವಶನ್, ಹೌ ಡಸ್ ದ ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡ್ ಎ ಪ್ರೋಗ್ರಾಮ್ ರಿಟ್ನ್ ಇನ್ ಹೈ ಲೆವೆಲ್ ಲ್ಯಾಂಗ್ವೇಜ್? ಕಂಪ್ಯೂಟರಿಗೆ ಹೈ ಲೆವೆಲ್ ಲ್ಯಾಂಗ್ವೇಜಲ್ಲಿ ಬರೆದದ್ದು ಪ್ರೋಗ್ರಾಮ್ ಹೇಗೆ ಅರ್ಥ ಆಗ್ತದೆ ಅನ್ನೋದು ಕ್ವಶನ್. A program written in high level language like C, Java, Python must be translated into machine language, that is called binary codes, then only the computer will understand. High level code ಅನ್ನು ನಾವು ತೆಗೆದುಕೊಳ್ತೇವೆ, ಓಕೆ, then it will be translated by translator ಅಂತೇವೆ, then we will get the machine code. ಅಂದರೆ ಹೈ ಲೆವೆಲ್ ಕೋಡ್ ಅಂದರೆ ಹ್ಯೂಮನ್ ರೀಡೇಬಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಬರೆದಿದ್ದು ಅಂತ ಹೇಳ್ತೇವೆ. ಸಿ ಇರ್ಬೋದು, ಜಾವಾ ಇರ್ಬೋದು, ಪೈಥಾನ್ ಇರ್ಬೋದು. ದೆನ್ ಟ್ರಾನ್ಸ್ಲೇಟರ್, then we will use the translator like compiler or interpreter. Compiler, as you know, it translates the entire source code at once. Interpreter translates line by line. ಇವೆಲ್ಲ ನೀವು ಆಬ್ಜೆಕ್ಟಿವ್ ಟೈಪಿಗೆ, MCQ ಟೈಪಿಗೆ ಅಥವಾ ಫಿಲ್ ಇನ್ ದ ಬ್ಲ್ಯಾಂಕ್ಸಿಗೆ ನೆನ್ಪಿಟ್ಕೊಳ್ಬೇಕು. ಮಷಿನ್ ಕೋಡ್, ಬೈನರಿ ಇನ್ಸ್ಟ್ರಕ್ಷನ್, zeros and ones ಅಂಡರ್ಸ್ಟುಡ್ ಬೈ CPU. ದಟ್ ಮೀನ್ಸ್ ಹೈ ಲೆವೆಲ್ ಅಂತ ಹೇಳೋದು ಸೋರ್ಸ್ ಕೋಡ್ ಅಂತೇವೆ. ಅದನ್ನು ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಟ್ರಾನ್ಸ್ಲೇಟರ್ ಯೂಸ್ ಮಾಡ್ತೇವೆ. ದೆನ್ ವಿ ವಿಲ್ ಗೆಟ್ ದಿ ಮಷೀನ್ ಕೋಡ್, ಅದನ್ನು ಆಬ್ಜೆಕ್ಟ್ ಕೋಡ್ ಅಂತೇಳಿ ಹೇಳ್ತೇವೆ. ಥರ್ಡ್ ಕ್ವಶನ್, ವೈ ಈಸ್ ದ ಎಕ್ಸಿಕ್ಯೂಷನ್ ಟೈಮ್ ಆಫ್ ದ ಮಷೀನ್ ಕೋಡ್ ಲೆಸ್ ದೆನ್ ದಟ್ ಆಫ್ ದ ಸೋರ್ಸ್ ಕೋಡ್? ಮಷೀನ್ ಕೋಡಿನ ಎಕ್ಸಿಕ್ಯೂಷನ್ ಟೈಮ್ ಕಡಿಮೆ ಕಂಪ್ಯಾರಿಟಿವ್ಲಿ ಸೋರ್ಸ್ ಕೋಡ್ ಹೈ ಲೆವೆಲ್ ಲ್ಯಾಂಗ್ವೇಜಲ್ಲಿ ಬರೆದಂಥ ಪ್ರೋಗ್ರಾಮ್ ಅಂತಾರೆ. Why is machine code faster? Machine code is in binary, zeros and ones, and 0 and 1 is a computer's language antave, adarde bhashe, then directly understood by the CPU. That's why machine code is in binary, directly understood by CPU. So machine code is faster. But the source code, high level code, must first be translated into machine code before execution. ಅಂದರೆ ಟ್ರಾನ್ಸ್ಲೇಟ್ ಮಾಡಿ ಆಮೇಲೆ ಅದಕ್ಕೆ ಅರ್ಥ ಆಗಬೇಕು. ಅದಕ್ಕೆ ಮಧ್ಯದಲ್ಲಿ ಮತ್ತೆ ಮೀಡಿಯೇಟ್ ಆದಂಗೆ ಆಯಿತು. ಅದಕ್ಕೆ ಮತ್ತೆ ಹೆಚ್ಚಿಗೆ ಟೈಮ್ ತಗೊಳ್ತದೆ ಅಂಥೇಳಿ ಅದಕ್ಕೆ ಸೋರ್ಸ್ ಕೋಡಿಗೆ ಹೆಚ್ಚಿಗೆ ಟೈಮ್ ತೆಗೆದುಕೊಳ್ತದೆ, ಮಷಿನ್ ಕೋಡಿಗೆ ಡೈರೆಕ್ಟ್ ವರ್ಕ್ ಆಗ್ತದೆ ಅಂತ ಆಯಿತು. ಹೆನ್ಸ್ ಮಷಿನ್ ಕೋಡ್ ಎಕ್ಸಿಕ್ಯೂಟ್ಸ್ ಫಾಸ್ಟರ್ ಬಿಕಾಸ್ ನೋ ಟ್ರಾನ್ಸ್ಲೇಷನ್ ಓವರ್ ಹೆಡ್ ಇಸ್ ರಿಕ್ವೈರ್ಡ್ ಅಂತ ಹೇಳ್ತೇವೆ. Fourth question, what is the need of RAM? How does it differ from ROM? RAM versus ROM. RAM ಅಂದ್ರೆ ಏನು? Random access memory needed to store data and instructions temporarily during execution. ಅದಕ್ಕಾಗಿ ಅದನ್ನು ರ್ಯಾಂಡಮ್ ಮಾಡಿದ್ದು. ಅಂದರೆ ರ್ಯಾಂಡಮ್ ಅಂತ ಹೇಳಿದ್ರೆ ರೀಡ್ ಮಾಡ್ಬೋದು, ರೈಟು ಮಾಡ್ಬೋದು. ಡೇಟಾ ಇನ್ಸ್ಟ್ರಕ್ಷನ್ ಸ್ಟೋರ್ ಮಾಡಿಡಲಿಕ್ಕೆ ಹಾಗೆಯೇ ವರ್ಕ್ ಮಾಡಲಿಕ್ಕೆ ರ್ಯಾಮ್ ಬೇಕು. ಇಟ್ ಈಸ್ ವೊಲಟೈಲ್ ಅಂತ ಹೇಳ್ತೇವೆ. ಡೇಟಾ ಲಾಸ್ಟ್ ವೆನ್ ಪವರ್ ಇಸ್ ಆಫ್. ಸ್ವಿಚ್ ಆಫ್ ಮಾಡಿದ ಕೂಡಲೇ, ಕಂಪ್ಯೂಟರ್ ಸ್ವಿಚ್ ಆಫ್ ಮಾಡಿದ ಕೂಡಲೇ ಅದರಲ್ಲಿರೋದೆಲ್ಲ ವ್ಯಾನಿಷ್ ಆಗ್ತದೆ ಅಥವಾ ಇರೇಸ್ ಆಗ್ತದೆ ಅಂತೇವೆ. ಮತ್ತೊಂದು ಸೈಡಿಗೆ ರೋಮ್ ತೆಗೆದುಕೊಂಡ್ರೆ ಇಟ್ ಸ್ಟೋರ್ಸ್ ಪರ್ಮನೆಂಟ್ ಇನ್ಸ್ಟ್ರಕ್ಷನ್ಸ್ ಲೈಕ್ ಬಯೋಸ್, ಬೇಸಿಕ್ ಇನ್ಪುಟ್ ಔಟ್ಪುಟ್
ಸಿಸ್ಟಮ್ ಇನ್ಸ್ಟ್ರಕ್ಷನ್ಸ್ ಅಂತೇವೆ, ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಇನ್ಸ್ಟ್ರಕ್ಷನ್ಸ್. ಅದನ್ನು ರೋಮಲ್ಲಿ ಇರ್ತದೆ ಅಂತೇವೆ. ಅದು ಯಾಕೆ ಬೇಕು? ಟು ಸ್ವಿಚ್ ಆನ್ ದ, ಆಫ್ಟರ್ ಸ್ವಿಚ್ ಆನ್ ದಿ ಕಂಪ್ಯೂಟರ್, ವೆನ್ ಯು ಸ್ವಿಚ್ ಆನ್ ದ ಕಂಪ್ಯೂಟರ್, ಇಟ್ ನೀಡ್ಸ್ ಸ್ಟಾರ್ಟಪ್ ಇನ್ಸ್ಟ್ರಕ್ಷನ್ಸ್. ಸ್ಟಾರ್ಟ್ ಆಗಲಿಕ್ಕೆ ಕೆಲವೊಂದು ಇನ್ಸ್ಟ್ರಕ್ಷನ್ ಬೇಕು, ಅದನ್ನೆಲ್ಲ ರೋಮಲ್ಲಿ ಹಾಕಿಟ್ಟಿದ್ದೇವೆ ಅಂತ ಹೇಳ್ತೇವೆ. ಇಟ್ ಈಸ್ ಒನ್ ಟೈಪ್ ಆಫ್ ನಾನ್ ವಾಲಟೈಲ್ ಮೆಮರಿ. ಡೇಟಾ ಇಸ್ ನಾಟ್ ಲಾಸ್ಟ್ ವೆನ್ ಪವರ್ ಇಸ್ ಸ್ವಿಚ್ಡ್ ಆಫ್. ಇದನ್ನು ಡಿಫರೆನ್ಸ್ ಅನ್ನು ಹೇಳಬಹುದು. ರ್ಯಾಮ್ ಇಸ್ temporarily stores the data. It is volatile. It stores the data permanently, called BIOS, basic input output system instruction. It is needed to start up the computer anteve, and it is non-volatile. Ivistu difference ಅನ್ನು ನೆನಪಿಟ್ಕೊಳ್ಬೇಕು. What is the need for secondary memory? Why we need secondary memory? To store the information permanently, ಅಥವಾ to store data and programs permanently ಅಂತ ಹೇಳ್ತೇವೆ. ಎಕ್ಸಾಂಪಲ್ ಹಾರ್ಡ್ ಡಿಸ್ಕ್, SSD, ಸಾಲಿಡ್ ಸ್ಟೇಟ್ ಡ್ರೈವ್ ಅಂತೇವೆ, ಕಾಂಪ್ಯಾಕ್ಟ್ ಡಿಸ್ಕ್, CD, ಪೆನ್ ಡ್ರೈವ್. ಅನ್ಲೈಕ್ ರ್ಯಾಮ್, ಡೇಟಾ ಇಸ್ ನಾಟ್ ಇರೇಸ್ ವೆನ್ ಪವರ್ ಇಸ್ ಸ್ವಿಚ್ಡ್ ಆಫ್. ನೋಡ್ರಿ, ಹಾರ್ಡ್ ಡಿಸ್ಕ್ ಒಂದು ಪಿಕ್ಚರನ್ನು, ಇಮೇಜನ್ನು ಕೊಟ್ಟಿದ್ದಿದೆ ನಿಮ್ಗೆ ಗೊತ್ತಾಗ್ಲಿಕ್ಕೆ. ಇದು CD. Sixth one, how do different component of the computer communicate with each other? ಕಂಪ್ಯೂಟ್ರಲ್ಲಿ ಬೇರೆ ಬೇರೆ ಕಂಪೋನೆಂಟ್ಸ್ ಇರ್ತವೆ ಒಳಗಡೆ, ಅದು ಹ್ಯಾಗೆ ಕಮ್ಯುನಿಕೇಟ್ ಮಾಡ್ತದೆ? ಈಗ ಲೈಕ್ ನೀವು ಇಲ್ಲಿ ನೋಡ್ಬೋದು, ಪ್ರೊಸೆಸರ್ ಇದೆ, ಮೇ ಬಿ ಇಲ್ಲಿ ರ್ಯಾಮ್ ಹಾಕ್ತೇವೆ, ಇಲ್ಲಿ ಬೇರೆ ಬೇರೆ ಚಿಪ್ಸ್ ಇರ್ಬೋದು. ಓಕೆ, ಅವನ್ನೆಲ್ಲ ನಾವು ಕಮ್ಯುನಿಕೇಷನ್ ಹೇಗೆ ಮಾಡ್ತದೆ? ಬೈ ದಿ ಹೆಲ್ಪ್ ಆಫ್ ಸಿಸ್ಟಮ್ ಬಸ್. ಬೈ ದಿ ಹೆಲ್ಪ್ ಆಫ್ ಸಿಸ್ಟಮ್ ಬಸ್, which consists of 3 buses ಅಂತೇವೆ. ಸಿಸ್ಟಮ್ ಬಸ್ ಈಸ್ ಈಕ್ವಲ್ ಟು ಡೇಟಾ ಬಸ್ ಪ್ಲಸ್ ಅಡ್ರೆಸ್ ಬಸ್ ಪ್ಲಸ್ ಕಂಟ್ರೋಲ್ ಬಸ್. 3 ಬಸ್ಗಳು ಸೇರಿ ಸಿಸ್ಟಮ್ ಬಸ್ ಆಗ್ತದೆ. ಡೇಟಾ ಬಸ್ ಕ್ಯಾರೀಸ್ ಆಕ್ಚುಯಲ್ ಡೇಟಾ ಬಿಟ್ವೀನ್ ಕಂಪೋನೆಂಟ್ಸ್. ಅಡ್ರೆಸ್ ಬಸ್ ಕ್ಯಾರೀಸ್ ಅಡ್ರೆಸ್ ಆಫ್ ಮೆಮರಿ ಲೊಕೇಶನ್ಸ್. ಕಂಟ್ರೋಲ್ ಬಸ್ ಕ್ಯಾರೀಸ್ ಕಂಟ್ರೋಲ್ ಸಿಗ್ನಲ್ಸ್ ಬಿಟ್ವೀನ್ ಕಂಪೋನೆಂಟ್ಸ್. ಈ ಟೈಪಲ್ಲಿ 3 ಇದರಲ್ಲಿ ವರ್ಕ್ ಆಗ್ತದೆ. ಡೇಟಾ ಬಸ್ ಡೇಟಾ ತೆಗೆದುಕೊಂಡು ಹೋಗೋ ಕೆಲಸ ಮಾಡ್ತದೆ. ಅಡ್ರೆಸ್ ಬಸ್ ಮೆಮರಿ ಕಂಪೋನೆಂಟ್ಸ್ ಅಂದರೆ ಮೆಮರಿ ಲೊಕೇಶನಲ್ಲಿ ಎಲ್ಲಿ ಸ್ಟೋರ್ ಆಗಬೇಕು ಅನ್ನೋದ್ರದ್ದು ಅಡ್ರೆಸ್ಸನ್ನು ತೆಗೆದುಕೊಂಡು ಹೋಗ್ತದೆ. ಮತ್ತು ಕಂಟ್ರೋಲ್ ಬಸ್ ಅದು ಕಂಟ್ರೋಲ್ ಸಿಗ್ನಲ್ ಕೊಡ್ತದೆ, ಎಲ್ಲಿ ಸ್ಟೋರ್ ಮಾಡಿಡಬೇಕು, ಎಲ್ಲಿಂದ ತರಬೇಕು, ಅದನ್ನೆಲ್ಲ ಕೆಲಸ ಕಂಟ್ರೋಲ್ ಬಸ್ ಮಾಡ್ತದೆ ಅಂತ ಹೇಳ್ತೇವೆ. ಡ್ರಾ ದಿ ಬ್ಲಾಕ್ ಡಯಾಗ್ರಾಮ್ ಆಫ್ ಎ ಕಂಪ್ಯೂಟರ್ ಸಿಸ್ಟಮ್. ಬ್ರೀಫ್ಲಿ ರೈಟ್ ಅಬೌಟ್ ದಿ ಫಂಕ್ಷನಾಲಿಟಿ ಆಫ್ ಈಚ್ ಕಂಪೋನೆಂಟ್. ಇಟ್ ಈಸ್ ಇಂಪಾರ್ಟೆಂಟ್ ಕ್ವಶನ್ ಇದು, ಎವ್ರಿ ಟೈಮ್ ಬರ್ತದೆ. Draw the block diagram of computer system. Briefly write about the functionality of each component. ನೋಡ್ರಿ, ಕಂಪ್ಯೂಟರ್ ಸಿಸ್ಟಮ್ ಬ್ಲಾಕ್ ಡಯಾಗ್ರಾಮ್ ಏನಿದೆ, ಇನ್ ಸೆಕೆಂಡರಿ ಸ್ಟೋರೇಜ್ ಡಿವೈಸ್ ಇದ್ದಾವೆ. ಇದಿಷ್ಟನ್ನು 3 ನಾವು CPU ಅಂತೇವೆ. ಇದನ್ನು ಸಪ್ರೇಟ್ ಆಗಿ ಇಡೋದ್ರಿಂದ ಅದಕ್ಕೆ ಸೆಕೆಂಡರಿ ಸ್ಟೋರೇಜ್ ಡಿವೈಸ್. CPU ಕ್ಯಾಬಿನೆಟಲ್ಲಿ ಇದ್ರುವ ಇದು 3 ಸೇರಿ ನಾವು CPU ಅಂತ ಹೇಳ್ತೇವೆ. ಮತ್ತು ಇದನ್ನು ಎಕ್ಸ್ಟರ್ನಲಿ ಕನೆಕ್ಟ್ ಮಾಡಿದ್ದು ಅನ್ನೋ ಟೈಪಲ್ಲಿ ಹೇಳ್ತೇವೆ. ಇನ್ಪುಟ್ ಯೂನಿಟ್ ಯುನಿಡೈರೆಕ್ಷನಲ್ ಆ್ಯರೋ ತೋರಿಸ್ತೇವೆ. ಇಲ್ಲೂ ಹೌದು, ಯುನಿಡೈರೆಕ್ಷನಲ್ ಆ್ಯರೋ ಒಂದು ತೋರಿಸಿದ್ದಿರ್ತದೆ. ಇವೆಲ್ಲ ಬೈ ಡೈರೆಕ್ಷನಲ್ ತೋರಿಸಿದ್ದಿರ್ತದೆ. ಅಂದರೆ ಈ ಪಾರ್ಟಿಂದ ರೀಡ್ ಮಾಡೋದು ಮಾಡ್ತದೆ, ರೈಟ್ ಮಾಡೋದು ಮಾಡ್ತದೆ ಅನ್ನೋ ಅರ್ಥ. ಕಂಟ್ರೋಲ್ ಯೂನಿಟಿಂದ ALUಗೆ, ಕಂಟ್ರೋಲ್ ಯೂನಿಟಿಂದ ಪ್ರೈಮರಿ ಮೆಮರಿಗೆ, ಪ್ರೈಮರಿ ಅಥವಾ ಕಂಟ್ರೋಲ್ ಯೂನಿಟಿಂದ ಸೆಕೆಂಡರಿ ಸ್ಟೋರೇಜ್ ಡಿವೈಸಿಗೆ ಎಲ್ಲ ಬೈ ಡೈರೆಕ್ಷನಲ್ ಆ್ಯರೋವನ್ನು ತೋರಿಸಿದ್ದುಂಟು. ಈ ಫಿಗರನ್ನು ನೀವು ಕರೆಕ್ಟಾಗಿ ಡ್ರಾ ಮಾಡಬೇಕು. ಇಲ್ಲಿ ಸಿಂಗಲ್ ಆ್ಯರೋ, ಇಲ್ಲೂ. ಸೊ ಕಂಪೋನೆಂಟನ್ನು ಎಕ್ಸ್ಪ್ಲೇನ್ ಮಾಡಿರಿ ಅಂತ ಹೇಳಿದ್ದಾರೆ, ಬಟ್ ಬ್ರೀಫ್ ಆಗಿ ಅಂತ ಹೇಳಿದ್ದುಂಟು. ಅದಕ್ಕೆ ಸಿಂಗಲ್ ಸ್ಟೇಟ್ಮೆಂಟಲ್ಲಿ ಹೇಳಿದ್ರೆ ಸಾಕು. ಸೊ ಇನ್ಪುಟ್ ಯೂನಿಟ್ ಎಕ್ಸೆಪ್ಟ್ಸ್ ಡೇಟಾ ಆರ್ ಇನ್ಸ್ಟ್ರಕ್ಷನ್ಸ್ ಫ್ರಮ್ ದ ಯೂಸರ್ ಅಂತ ಹೇಳಬೇಕು. ಸೆಕೆಂಡ್ ಒನ್, ಮೆಮರಿ ಯೂನಿಟ್ ಟು ಸ್ಟೋರ್ ಡೇಟಾ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ದ ರಿಸಲ್ಟ್ಸ್ ಆರ್ ಇನ್ಫಾರ್ಮೇಷನ್ ಅಂತ ಹೇಳ್ತೇವೆ. ದೆನ್ ಥರ್ಡ್ ಒನ್, ALU, ಇಟ್ ಪರ್ಫಾರ್ಮ್ಸ್ ಅರ್ಥಮೆಟಿಕ್ ಆ್ಯಂಡ್ ಲಾಜಿಕಲ್ ಆಪರೇಷನ್ಸ್. ಅಂದರೆ ಕ್ಯಾಲ್ಕುಲೇಷನ್ಸ್ ಎಲ್ಲ ಮಾಡಲಿಕ್ಕೆ, ಕಂಪ್ಯಾರಿಸನ್ ಮಾಡಲಿಕ್ಕೆ ALU ಬೇಕು ಅಂತ ಆಯಿತು. CU ಕಂಟ್ರೋಲ್ಸ್ ಆ್ಯಂಡ್ ಕೋಆರ್ಡಿನೇಟ್ಸ್ ಆಲ್ ಆ್ಯಕ್ಟಿವಿಟೀಸ್. ಕಂಟ್ರೋಲ್ ಯೂನಿಟ್ ಅಂತೇವೆ, ಇಟ್ ಕಂಟ್ರೋಲ್ಸ್ ಆ್ಯಂಡ್ ಕೋಆರ್ಡಿನೇಟ್ಸ್ ಆಲ್ ದ ಆ್ಯಕ್ಟಿವಿಟೀಸ್. ಎಲ್ಲ ಆ್ಯಕ್ಟಿವಿಟೀಸನ್ನು ಕಂಟ್ರೋಲ್ ಮಾಡಲಿಕ್ಕೆ CU ಬೇಕು. ಔಟ್ಪುಟ್ ಯೂನಿಟ್ ಡಿಸ್ಪ್ಲೇಸ್ ರಿಸಲ್ಟ್ಸ್ ಟು ದ ಯೂಸರ್. ಔಟ್ಪುಟನ್ನು ಡಿಸ್ಪ್ಲೇ ಮಾಡಲಿಕ್ಕೆ ಔಟ್ಪುಟ್ ಯೂನಿಟ್ ಬೇಕು ಅಂತ ಹೇಳ್ತೀವಿ. ಇದಿಷ್ಟು ಈ ಟೈಪಲ್ಲಿ ನೀವು ಬ್ರೀಫ್ಲಿ ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕು. ನೆಕ್ಸ್ಟ್ 8th ಕ್ವಶನ್, ವಾಟ್ ಈಸ್ ದಿ ಪ್ರೈಮರಿ ರೋಲ್ ಆಫ್ ಸಿಸ್ಟಮ್ ಬಸ್?
Why is data bus is bidirectional while address bus is unidirectional? ನೋಡ್ರಿ, ಪ್ರೈಮರಿ ರೋಲ್, ಸಿಸ್ಟಮ್ ಬಸ್ಸಿನ ಪ್ರೈಮರಿ ರೋಲ್ ಏನು? ಟು ಟ್ರಾನ್ಸ್ಫರ್ ದಿ ಡೇಟಾ, ಅಡ್ರೆಸ್ ಆ್ಯಂಡ್ ಕಂಟ್ರೋಲ್ ಸಿಗ್ನಲ್ಸ್ ಬಿಟ್ವೀನ್ ಸಿ ಪಿ ಯು, ಮೆಮರಿ ಆ್ಯಂಡ್ ಐ ಒ ಡಿವೈಸಸ್. ಅದಕ್ಕಾಗಿ ಸಿಸ್ಟಮ್ ಬಸ್ ಅನ್ನೋದು ಕೂಡ ನಿಮಗೆ 3 ಬಸ್ ಇದೆ ಅನ್ನೋದು ಗೊತ್ತಾಗಬೇಕು. 3 ಬಸ್ ಅಂದರೆ ಯಾವುದು? ಒಂದು ಡೇಟಾ ಬಸ್ಸು, ಅದಕ್ಕಾಗಿ ಟ್ರಾನ್ಸ್ಫರ್ಸ್ ಡೇಟಾ ಅಂತ ಹೇಳ್ಬೋದು. ಆಮೇಲೆ ಅಡ್ರೆಸ್ ಬಸ್ ಟು ಟೇಕ್ ದ ಅಡ್ರೆಸಸ್, ಆ್ಯಂಡ್ ದ ಕಂಟ್ರೋಲ್ ಬಸ್ ಟು take the control signals between CPU and memory, CPU and input-output device. ಈ ಟೈಪಲ್ಲಿ ಯೂಸ್ ಆಗ್ತದೆ. ಅಥವಾ ಮೆಮರಿ ಟು CPU ಅದನ್ನೆಲ್ಲ ತರಲಿಕ್ಕೆ ಹೆಲ್ಪ್ ಆಗ್ತದೆ ಅಂತವೆ. ಡೇಟಾ ಬಸ್ ಇಸ್ ಬೈಡೈರೆಕ್ಷನಲ್, ಡೇಟಾ ಫ್ಲೋಸ್ ಬೋತ್ ಟು ಆ್ಯಂಡ್ ಫ್ರಾಮ್ CPU ಅಂತವೆ. CPU ದಿಂದ ಹೊರಗಡೆನೂ ಹೋಗ್ತದೆ, ಒಳಗಡೆನೂ ಬರ್ತದೆ. ಅದಕ್ಕಾಗಿ ಡೇಟಾ ಬಸ್ಸನ್ನು ನಾವು ಬೈಡೈರೆಕ್ಷನಲ್ ಅಂತೇವೆ. ಅಡ್ರೆಸ್ ಬಸ್ ಇಸ್ ಯುನಿಡೈರೆಕ್ಷನಲ್, CPU only sends the addresses, never receives them. CPU ಖಾಲಿ ಅಡ್ರೆಸ್ಸನ್ನು ಕಳಿಸ್ತದೆ ಅಂತೇವೆ, ತೆಗೆದುಕೊಳ್ಳೋದು ಮಾಡೋದಿಲ್ಲ. ಅದಕ್ಕಾಗಿ ಯುನಿಡೈರೆಕ್ಷನಲ್. ಇದನ್ನು ನೀವು ನೆನ್ಪಿಟ್ಕೊಳ್ಬೇಕು. ಕೆಲವೊಂದು ಸಲ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮತ್ತು MCQದಲ್ಲಿ ಇವೆಲ್ಲ ಕ್ವಶನ್ ಬರ್ಬೋದು. ಡೇಟಾ ಬಸ್ ಇಸ್ ಬೈಡೈರೆಕ್ಷನಲ್, ಅಡ್ರೆಸ್ ಬಸ್ ಇಸ್ ಯುನಿಡೈರೆಕ್ಷನಲ್. Differentiate between proprietary software and freeware software. Name 2 software for each type. Okay, ಇನ್ನೊಂದು ನೆನಪಿರಲಿ. One is proprietary software, another one is freeware software, another one is open source software. OSS ಅಂತೇವೆ, open source software. OSS ಫುಲ್ ಫಾರ್ಮ್ ಗೊತ್ತಿರಲಿ. OSS, open source software. Proprietary software, paid software or license is required. ಅದನ್ನು ಪ್ರೊಪ್ರೈಟರಿ ಸಾಫ್ಟ್ವೇರಿನ ಫಸ್ಟ್ ಡಿಫ್ರೆನ್ಸ್ ಹೇಳ್ಬೋದು ನೀವು. ಆದರೆ ಇಲ್ಲಿ ಫ್ರೀವೇರ್ದಲ್ಲಿ ಫ್ರೀ ಆಫ್ ಕಾಸ್ಟ್, ಇದು ರಿಲೇಟೆಡ್ ಆಗಿ. ದೆನ್ ಆನ್ ದಿಸ್ ಸೈಡ್ ಪ್ರೊಪ್ರೈಟರಿ ಸಾಫ್ಟ್ವೇರ್, ಸೋರ್ಸ್ ಕೋಡ್ ಈಸ್ ನಾಟ್ ಅವೈಲೇಬಲ್. ಸೋರ್ಸ್ ಕೋಡ್ ಸಿಗುವುದಿಲ್ಲ, ಬರೆದಿದ್ದ ಕೋಡನ್ನು ನಿಮ್ಗೆ ಯಾರು ಕೊಡೋದಿಲ್ಲ ಪ್ರೊಪ್ರೈಟರಿ ಸಾಫ್ಟ್ವೇರಲ್ಲಿ, ಅದನ್ನು ಅವರೇ ಇಟ್ಕೊಂಡಿರ್ತಾರೆ. ಫ್ರೀವೇರಲ್ಲಿ ಸೋರ್ಸ್ ಕೋಡ್ ನಾಟ್ ಅವೈಲೇಬಲ್ ಬಟ್ ಫ್ರೀ ಟು ಯೂಸ್. ಇಲ್ಲಿ ಫ್ರೀಯಾಗಿ ಯೂಸ್ ಮಾಡ್ಬೋದು, ಇಲ್ಲಿ ಫ್ರೀ ಇಲ್ಲ. Source code is not available but free to use. ಸಾಫ್ಟ್ವೇರನ್ನು ಫ್ರೀಯಾಗಿ ಯೂಸ್ ಮಾಡ್ಬೋದು. ಎಕ್ಸಾಂಪಲ್ ಇಲ್ಲಿ ನೀವು ಹೇಳಿದ್ರೆ MS ಆಫೀಸ್, ಫೋಟೋಶಾಪ್, ಟ್ಯಾಲಿ ಇವೆಲ್ಲ ಪ್ರೊಪ್ರೈಟರಿ ಸಾಫ್ಟ್ವೇರ್ ಅಂತೇವೆ. ಫ್ರೀವೇರ್ ಸಾಫ್ಟ್ವೇರ್ ಎಕ್ಸಾಂಪಲ್ ಸ್ಕೈಪ್, ಗೂಗಲ್ ಕ್ರೋಮ್, ಅದನ್ನು ಫ್ರೀವೇರ್ ಸಾಫ್ಟ್ವೇರ್ ಅಂತೇವೆ. ಹಾಗೆ ಕೆಲವೊಂದು ಸಲ ಡಿಫ್ರೆನ್ಸ್ ಬಿಟ್ವೀನ್ ನಿಮಗೆ ಪ್ರೊಪ್ರೈಟರಿ ಸಾಫ್ಟ್ವೇರ್ ಆ್ಯಂಡ್ ಓಪನ್ ಸೋರ್ಸ್ ಸಾಫ್ಟ್ವೇರು ಕೇಳಬಹುದು, ಅಥವಾ ಓಪನ್ ಸೋರ್ಸ್ ಸಾಫ್ಟ್ವೇರ್ ಆ್ಯಂಡ್ ಫ್ರೀವೇರ್ ಸಾಫ್ಟ್ವೇರ್. ಅದನ್ನು ಡಿಫ್ರೆನ್ಷಿಯೇಟ್ ಮಾಡೋದು ನೀವು ನೋಡ್ಕೊಳ್ರಿ. ಯಾಕೆಂತ ಹೇಳಿದ್ರೆ ಅದೂ ಇಂಪಾರ್ಟೆಂಟು. ಕ್ವಶನ್ಸ್ ಇದರಲ್ಲಿ ಕೊಟ್ಟಿದ್ದು ಹಾಗಿದೆ, ಆ ಟೈಪ್ ಕ್ವಶನ್ನು ಕೇಳಬಹುದು ನಿಮಗೆ. ಆವಾಗ ನೀವೇನು ಹೇಳಬೇಕು, ಇವು ಪ್ರೊಪ್ರೈಟರಿ ಸಾಫ್ಟ್ವೇರ್ ಸೇಮ್ ಇರ್ತದೆ, ಓಪನ್ ಸೋರ್ಸ್ ಸಾಫ್ಟ್ವೇರಲ್ಲಿ ಫ್ರೀ ಆಫ್ ಕಾಸ್ಟ್, ಕರೆಕ್ಟ್, ಸೋರ್ಸ್ ಕೋಡ್ ಈಸ್ ಅವೈಲೇಬಲ್ ಅನ್ನೋದಾಗ್ತದೆ. ಎಕ್ಸಾಂಪಲ್ಲು ಲಿನಕ್ಸ್, ಉಬಂಟು, ಅದನ್ನು ನೀವು ಇಲ್ಲಿ ಹೇಳಬಹುದು. ನೆಕ್ಸ್ಟ್ ಕ್ವಶನ್ 10. ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಮೈಕ್ರೋ ಕಂಟ್ರೋಲರ್ ಆ್ಯಂಡ್ ಮೈಕ್ರೋ ಪ್ರೊಸೆಸರ್ ಅಂತ ಹೇಳಿದ್ದಿದೆ. ಮೇನ್ ಡಿಫ್ರೆನ್ಸ್, ಮೈಕ್ರೋ ಪ್ರೊಸೆಸರ್ ಈಸ್ ದ CPU ಆಫ್ ಎ ಕಂಪ್ಯೂಟರ್ ಸಿಸ್ಟಮ್, ದಟ್ಸ್ ದಿ ಮೇನ್ ಡಿಫ್ರೆನ್ಸ್. ಮತ್ತು ಮೈಕ್ರೋ ಕಂಟ್ರೋಲರ್ ಏನಿದೆ, CPU ಆಫ್ ಎ ಡಿವೈಸ್ ಅಂತ ಹೇಳ್ತೇವೆ, ಬಟ್ ಇಟ್ ಕಂಟೈನ್ಸ್ ಎವ್ರಿಥಿಂಗ್. ಆದರೆ ಇಲ್ಲಿ ಮೈಕ್ರೋ ಪ್ರೊಸೆಸರ್ ಅನ್ನೋದು ಒಂದೇ ಇರ್ತದೆ ಅಂತ ಹೇಳ್ತೇವೆ ನಾವು. ಅಂದರೆ ಮೆಮರಿ ಅದಕ್ಕೆಲ್ಲ ಸಪ್ರೇಟಾಗಿ ಅದರದ್ದೇ ಮೆಮರಿ ಅಂತ ಹೇಳಿ ರೆಜಿಸ್ಟರ್ಸ್ ಇರ್ತದೆ, ಆದರೆ ಇವೆಲ್ಲ ಒಂದು ಸಪ್ರೇಟ್ ಇರ್ತದೆ, ಮೆಮರಿ ಎಲ್ಲ ಸಪ್ರೇಟಾಗಿ ಕನೆಕ್ಟ್ ಮಾಡಿದ್ದಿರ್ತದೆ ಅನ್ನೋ ಅರ್ಥದಲ್ಲಿ ಹೇಳ್ತೇವೆ. ಸೊ ದ CPU ಆಫ್ ಎ ಕಂಪ್ಯೂಟರ್ ಸಿಸ್ಟಮ್, ಇಟ್ ರಿಕ್ವೈರ್ಸ್ ಎಕ್ಸ್ಟರ್ನಲ್ ಮೆಮರಿ, ಎಕ್ಸ್ಟರ್ನಲ್ ಇನ್ಪುಟ್ ಔಟ್ಪುಟ್ ಡಿವೈಸ್ ಆ್ಯಂಡ್ ಪೆರಿಫರಲ್ ಕಂಪೋನೆಂಟ್ಸ್, ಬೇರೆ ಯಾವುದೇ ಎಕ್ಸ್ಟರ್ನಲಿ ಕನೆಕ್ಟ್ ಮಾಡಿದ ಕಂಪೋನೆಂಟ್ ಟು ಪರ್ಫಾರ್ಮ್ ದ ಟಾಸ್ಕ್. It is designed for general purpose application like personal computer, desktops and laptops. ಅದನ್ನೆಲ್ಲ ನಾವು ಮೈಕ್ರೋ ಪ್ರೊಸೆಸರ್ ಇರೋದು ಅಂತ ಹೇಳ್ತೇವೆ. ಪ್ರೊಸೆಸರ್ ಅದರಲ್ಲಿ ಇರಬೇಕು, ಅವಾಗ ವರ್ಕ್ ಆಗ್ತದೆ. ಮೈಕ್ರೋ ಕಂಟ್ರೋಲರ್, ಎ ಸಿಂಗಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ದಟ್ ಕಂಟೈನ್ಸ್ ದಿ CPU, ಮೆಮರಿ ಆ್ಯಂಡ್ ಇನ್ಪುಟ್ ಔಟ್ಪುಟ್ ಪೋರ್ಟ್ಸ್ ಆನ್ ದ ಸೇಮ್ ಚಿಪ್. ಎಲ್ಲದೂ ಸೇರಿ ಒಂದೇಯ, ಅದಕ್ಕಾಗಿ ಅದು ಕಾಸ್ಟು ಕಡಿಮೆ, ಇದು ಸ್ವಲ್ಪ ಕಾಸ್ಟ್ಲಿಯರ್ ಅಂತೇವೆ. ಮೈಕ್ರೋ ಪ್ರೊಸೆಸರ್ ಇಸ್ ಕಾಸ್ಟ್ಲಿಯರ್ ಕಂಪೇರ್ಡ್ ಟು ಮೈಕ್ರೋ
ಕಂಟ್ರೋಲರ್. ಯಾಕೆಂದರೆ ಇಲ್ಲಿ ಎಲ್ಲದೂ ಸಪ್ರೇಟ್ ಆಗಿಬಿಡ್ತದೆ. ಮತ್ತು ಇಲ್ಲಿ ಮೈಕ್ರೋ ಕಂಟ್ರೋಲರ್ ಏನಿದೆ ಎಲ್ಲದೂ ಸೇರಿಕೊಂಡಿರ್ತದೆ. ಅದಕ್ಕಾಗಿ ಮೈಕ್ರೋ ಕಂಟ್ರೋಲರ್ ಒಂದೇ ತೆಗೆದುಕೊಂಡ್ರೆ ಇದು ಕಾಸ್ಟ್ಲಿನೇ. ಆದರೆ ಕಂಪ್ಯೂಟರ್ ಮಾಡಿದಾಗ ಇದು ಕಾಸ್ಟ್ಲಿ ಆಗಿಬಿಡ್ತದೆ. ಮೈಕ್ರೋ ಪ್ರೊಸೆಸರ್ ಚೀಪ್ ಆಗ್ತದೆ ಇದಕ್ಕಿಂತ ಮೈಕ್ರೋ ಕಂಟ್ರೋಲರ್. ಆದರೆ ನಾವು ಒಂದೇ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಇದ್ರ ಸಂಗಡ ನಾವು ಎಲ್ಲ ಬೇಕು, ಮೆಮರಿ ಬೇಕು, ಇನ್ಪುಟ್ ಔಟ್ಪುಟ್ ಡಿವೈಸ್ ಬೇಕು. ಅಗೇನ್ ವಿ ನೀಡ್ ಪೆರಿಫರಲ್ ಕಂಪೋನೆಂಟ್, ಸಮ್ ಅದರ್ ಥಿಂಗ್ಸ್ ಲೈಕ್ ಮೇ ಬಿ ಪ್ರಿಂಟರ್ ಕನೆಕ್ಟ್ ಮಾಡಬೇಕಾಗ್ಬೋದು, ಮೌಸ್ ಕನೆಕ್ಟ್ ಮಾಡಬೇಕಾಗ್ಬೋದು. ಅವೆಲ್ಲ ಸೇರಿಕೊಂಡು ಕಂಪ್ಯೂಟರ್ ಆಗ್ತದೆ ಅಂತೇವೆ. ಆವಾಗ ಕಾಸ್ಟ್ಲಿ ಆಗಿಬಿಡ್ತದೆ. ಆ ಲೆಕ್ಕದಲ್ಲಿ ಮೈಕ್ರೋ ಕಂಟ್ರೋಲರ್ ಚೀಪ್ ಆಗ್ತದೆ ಅಂತ ಹೇಳ್ತೇವೆ. ವೈ ಸ್ಮಾರ್ಟ್ ಹೋಮ್ ಅಪ್ಲಯನ್ಸಸ್ ಯೂಸ್ ಮೈಕ್ರೋ ಕಂಟ್ರೋಲರ್? ಸ್ಮಾರ್ಟ್ ಹೋಮ್ ಅಪ್ಲಯನ್ಸಸ್ ಲೈಕ್ ವಾಷಿಂಗ್ ಮಷೀನ್, air conditioners, microwave ovens, and smart lighting systems are designed to perform specific repetitive control tasks rather than general purpose computing ಅಂತೇವೆ. Maybe these are compact, all components on one chip, low cost, more affordable solution, energy efficient, consumes less power, easier to embed, simple integration in appliances. ಇವೆಲ್ಲವನ್ನು ನಾವಿಲ್ಲಿ ಹೇಳ್ತೇವೆ. ಆಲ್ ಕಂಪೋನೆಂಟ್ಸ್ ಇನ್ ಒನ್ ಚಿಪ್, ಕಾಂಪ್ಯಾಕ್ಟ್ ಅಂತ ಹೇಳ್ತೇವೆ. ಲೋ ಕಾಸ್ಟ್, ಕಡಿಮೆ ಕಾಸ್ಟಿಗೆ ಸಿಗ್ತದೆ. ಎನರ್ಜಿ ಎಫಿಷಿಯೆಂಟ್, ಲೆಸ್ ಪವರ್ ಕನ್ಸಂಪ್ಷನ್ ಮಾಡ್ತದೆ. ಈಸಿಯರ್ ಟು ಎಂಬೇಡ್ ಅಂತ ಹೇಳಿದ್ರೆ ಬೇರೆ ಇದರಲ್ಲಿ ಡಿವೈಸಲ್ಲಿ ಸೇರಿಸ್ಲಿಕ್ಕೆಲ್ಲ ಈಸಿ ಆಗ್ತದೆ. ಎಂಬೇಡೆಡ್ ಅಂತ ಹೇಳಿದ್ರೆ ಒಂದ್ರ ಮೇಲೆ ಒಂದು ಕುಳಿಸೋದು ಅಥವಾ ಒಂದರೊಳಗೆ ಮತ್ತೊಂದು ಹಾಕೋದು, ಅದನ್ನು ಎಂಬೇಡಿಂಗ್ ಅಂತೇವೆ. ಟೈಪ್ಸ್ ಆಫ್ ಡೇಟಾ ವೈಲ್ ಬ್ರೌಸಿಂಗ್ ದ ಇಂಟರ್ನೆಟ್. ಯಾವ್ಯಾವ ಟೈಪ್ ಡೇಟಾ ಇದೆ? One is text data, that is nothing but articles, posts, chats, emails. These things are called text data ಅಂತ ಹೇಳ್ತೇವೆ. ನಾವೇನೋ ಆರ್ಟಿಕಲ್ ಬರಿತೇವೆ, ಫೇಸ್ಬುಕ್ಕಲ್ಲಿ ಪೋಸ್ಟ್ ಮಾಡ್ತೇವೆ, ಅಥವಾ ಚಾಟ್ಸ್ ಮಾಡ್ತೇವೆ ವಾಟ್ಸಪ್ಪಲ್ಲಿ, ಇಮೇಲ್ಸ್ ಇರ್ಬೋದು, ಇವೆಲ್ಲ ಟೆಕ್ಸ್ಟ್ ಡೇಟಾ ಅಂತ ಹೇಳ್ತೇವೆ. ಅದು ಇಂಟರ್ನೆಟ್ ಮೇಲೆ ಯೂಸ್ ಮಾಡ್ತೇವೆ. ಮಲ್ಟಿಮೀಡಿಯಾ ಡೇಟಾ, ಇಮೇಜಸ್, ಆಡಿಯೋ, ವಿಡಿಯೋ. ಮಲ್ಟಿಮೀಡಿಯಾ ಅಂದರೆ ಆಡಿಯೋ, ವಿಡಿಯೋ, ಟೆಕ್ಸ್ಟ್ ಮೂರನ್ನು ಸೇರಿ ಮಲ್ಟಿಮೀಡಿಯಾ ಅಂತ ಹೇಳ್ತೇವೆ. ನೀವೇನಾದರೂ ಇಮೇಜ್ ತೆಗೆದುಕೊಂಡ್ರೆ ಅದ್ರ ಮೇಲೆ ಟೆಕ್ಸ್ಟ್ ಇರ್ಬೋದು, ಆಡಿಯೋ ತೆಗೆದುಕೊಂಡ್ರೆ ಅದ್ರ ಮೇಲೂ ಟೆಕ್ಸ್ಟ್ ಬರ್ಬೋದು, ವಿಡಿಯೋ ತೆಗೆದುಕೊಂಡ್ರೆ ಅದ್ರ ಮೇಲೂ ಟೆಕ್ಸ್ಟ್ ಬರ್ಬೋದು, ಆಡಿಯೋನೂ ಬರ್ಬೋದು ವಿಡಿಯೋದಲ್ಲಿ. ಅದಕ್ಕಾಗಿ ಅದೆಲ್ಲ ಸೇರಿ ಮಲ್ಟಿಮೀಡಿಯಾ ಅಂತ ಹೇಳೋ ಪ್ರಾಕ್ಟೀಸ್ ಇದೆ. ನ್ಯೂಮೆರಿಕಲ್ ಡೇಟಾ ಲೈಕ್ ಪ್ರೈಸಸ್, ಸ್ಟ್ಯಾಟಿಸ್ಟಿಕ್ಸ್, ರೇಟಿಂಗ್ಸ್, ಅವನ್ನೆಲ್ಲ ನ್ಯೂಮೆರಿಕಲ್ ಡೇಟಾ ಅಂತ. ಹೈಪರ್ ಲಿಂಕ್ ಡೇಟಾ ಲೈಕ್ URLs. URL ಅಂತ ಹೇಳಿದ್ರೆ ಡೊಮೇನ್ ನೇಮ್ ಅಂತೇವೆ, ಅಥವಾ ವೆಬ್ಸೈಟಿನ ಹೆಸರು. URL, ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ಸ್ ಅಂತ ಹೇಳ್ತೇವೆ. ಹಾಗೆ ವೆಬ್ ಪೇಜ್ ಕನೆಕ್ಷನ್ಸ್, ಇವನ್ನೆಲ್ಲ ನಾವು ತೋರಿಸ್ಬೇಕಾದ್ರೆ, ಫಾರ್ ಎಕ್ಸಾಂಪಲ್ ನೀವೇನಾದರೂ ಒಂದು ವೆಬ್ಸೈಟ್ ತೆಗೆದುಕೊಂಡ್ರೆ, ಅವಾಗ ಯಾವುದೋ ಒಂದು ವೆಬ್ಸೈಟಿಗೆ ಹೋದ್ರಿ, ಅಲ್ಲಿ ನಿಮಗೆ ಹ್ಯಾಂಡ್ ಸಿಂಬಲನ್ನು ತೋರಿಸ್ತದೆ ನೀವು ಮೂವ್ ಮಾಡಿದಾಗ. ಅರ್ಥ ಏನು? ಅದಕ್ಕೆಲ್ಲೋ ಲಿಂಕ್ ಇದೆ ಅಂತ. ಅದು ಲಿಂಕಿಂಗ್ ಟೆಕ್ಸ್ಟ್ ಅಂತ ಅರ್ಥ. ಆ ಲಿಂಕಿಂಗ್ ಟೆಕ್ಸ್ಟ್ಗೆ ಮತ್ತೊಂದು ಹೆಸರು ಯಾವುದು? ಹೈಪರ್ ಲಿಂಕ್ ಡೇಟಾ ಅಂತ. ದೆನ್ ನೆಕ್ಸ್ಟ್ ಒನ್ ಇಸ್ ಮೆಟಾ ಡೇಟಾ ಲೈಕ್ ಕುಕೀಸ್, ಬ್ರೌಸಿಂಗ್ ಹಿಸ್ಟ್ರಿ, ಯೂಸರ್ ಪ್ರಿಫರೆನ್ಸ್. ಇವನ್ನೆಲ್ಲ ನಾವು ಮೆಟಾ ಡೇಟಾ ಅಂತೇವೆ. ಕುಕೀಸ್ ಅಂತ ಹೇಳಿದ್ರೆ, ಈಗ ನೀವು ಗೂಗಲನ್ನು ಓಪನ್ ಮಾಡ್ತೀರಿ, ನಾಳೆ ಮತ್ತೆ ಅದನ್ನು ಓಪನ್ ಮಾಡಿದ್ರೆ ಫಸ್ಟ್ ಪೇಜ್ ಏನಿದೆ ನಿಮಗೆ ಮತ್ತೆ ಓಪನ್ ಮಾಡಬೇಕಂತಿಲ್ಲ. ಕಂಪ್ಯೂಟರ್ ಏನು ಮಾಡ್ತದೆ, ಆ ವೆಬ್ಸೈಟಿನ ಸ್ಟಾರ್ಟಿಂಗ್ ಪೇಜನ್ನು, ಇನಿಷಿಯಲಿ ಬರೋದನ್ನು ಕಂಪ್ಯೂಟರ್ಲೇ ಇಟ್ಕೊಂಡ್ಬಿಡ್ತದೆ. ಆ ಟೈಪಲ್ಲಿ ಇಟ್ಕೊಳ್ಳೋ ಸಿಸ್ಟಮಿಗೆ ಕುಕೀಸ್ ಅಂತ ಹೇಳ್ತೇವೆ. ಹಾಗೆ ಬ್ರೌಸಿಂಗ್ ಹಿಸ್ಟ್ರಿ, ನಿನ್ನೆ ಏನೋ ಬ್ರೌಸ್ ಮಾಡಿದ್ದನ್ನು ನಾವು ಮತ್ತೆ ರಿಟರ್ನ್ ತಗೊಳ್ಬೋದು, ದಟ್ ಈಸ್ ಹಿಸ್ಟ್ರಿ. ಯೂಸರ್ ಪ್ರಿಫರೆನ್ಸ್ ಅಂತ ಹೇಳಿದ್ರೆ, ಯೂಸರ್ ಏನೋ ಡಿಸೈಡ್ ಮಾಡ್ತಾನೆ ಏನೋ ತೆಗೆದುಕೊಳ್ಬೇಕು ಅಂತ, ಅದನ್ನು ಸೈಡಿಗೆ ಸೇವ್ ಮಾಡಿಡ್ತಾನೆ ಫೇವರೇಟ್ಸಲ್ಲೆಲ್ಲ, ಅದನ್ನು ಯೂಸರ್ ಪ್ರಿಫರೆನ್ಸ್ ಅಂತೇವೆ. ದೆನ್ ದ ಟ್ರಾನ್ಸಾಕ್ಷನಲ್ ಡೇಟಾ, ಆನ್ಲೈನ್ ಶಾಪಿಂಗ್ ಮಾಡಬೇಕಾದ್ರೂ ಯೂಸ್ ಮಾಡಿದ್ದು, ಬ್ಯಾಂಕಿಂಗ್ ರೆಕಾರ್ಡನ್ನು ರೆಕಾರ್ಡ್ ಮಾಡಿಟ್ಟಿದ್ದು, ಅವೆಲ್ಲ ಟ್ರಾನ್ಸಾಕ್ಷನಲ್ ಡೇಟಾ ಅಂತೇವೆ. ಇವನ್ನೆಲ್ಲ ನಾವು ಟೈಪ್ಸ್ ಆಫ್ ಡೇಟಾ ವೈಲ್ ಬ್ರೌಸಿಂಗ್ ದ ಇಂಟರ್ನೆಟ್. ಕ್ಯಾಟಗರೈಸೇಷನ್ ಆಫ್ ಡೇಟಾ, ಬೇರೆ ಬೇರೆ ಕ್ಯಾಟಗರೀಸ್ ಆಫ್ ಡೇಟಾ ಇದ್ದಾವೆ. 3 ಕ್ಯಾಟಗರಿ ಇದ್ದಾವೆ: ಸ್ಟ್ರಕ್ಚರ್ಡ್, ಅನ್ಸ್ಟ್ರಕ್ಚರ್ಡ್ ಆ್ಯಂಡ್ ಸೆಮಿ ಸ್ಟ್ರಕ್ಚರ್ಡ್. ಈಗ ನಿಮಗೊಂದು ಕೊಟ್ಟಿದ್ದಾರೆ ನ್ಯೂಸ್ ಪೇಪರ್, ದಿಸ್ ಈಸ್ ವಿಚ್ ಟೈಪ್ ಆಫ್ ಡೇಟಾ ಅಂತ. ದಟ್ ಈಸ್ ಅನ್ಸ್ಟ್ರಕ್ಚರ್ಡ್ ಡೇಟಾ. ಲಾರ್ಜ್ ಬ್ಲಾಕ್ಸ್ ಆಫ್ ಟೆಕ್ಸ್ಟ್, ಇಮೇಜ್, ನೋ ಫಿಕ್ಸ್ಡ್ ಫಾರ್ಮ್ಯಾಟ್ ಇದ್ದರೆ ಅದಕ್ಕೆ ಅನ್ಸ್ಟ್ರಕ್ಚರ್ಡ್ ಅಂತೇವೆ. ಕ್ರಿಕೆಟ್ ಮ್ಯಾಚ್ ಸ್ಕೋರ್, ದಟ್ ಈಸ್ ಸ್ಟ್ರಕ್ಚರ್ಡ್ ಡೇಟಾ. ನ್ಯೂಮೆರಿಕಲ್, ಅರೇಂಜ್ಡ್ ಇನ್ ಟೇಬಲ್ಸ್ ಆರ್ ರೆಕಾರ್ಡ್ಸ್ ಇದ್ದರೆ ಅದನ್ನು ಸ್ಟ್ರಕ್ಚರ್ಡ್ ಡೇಟಾ ಅಂತೇವೆ. HTML ಪೇಜ್, ಸೆಮಿ ಸ್ಟ್ರಕ್ಚರ್ಡ್ ಡೇಟಾ ಲೈಕ್ ಟ್ಯಾಗ್ಸ್ ಇರ್ತವೆ, ಟೆಕ್ಸ್ಟ್ ಇರ್ತದೆ, ಅದಕ್ಕಾಗಿ ಅದನ್ನೆಲ್ಲ
ನಾವು ಸೆಮಿ ಸ್ಟ್ರಕ್ಚರ್ಡ್ ಡೇಟಾ ಅಂತೇವೆ. ಪೇಷಂಟ್ ರೆಕಾರ್ಡ್ಸ್ ಇನ್ ಹಾಸ್ಪಿಟಲ್, ದಟ್ ಈಸ್ ಸ್ಟ್ರಕ್ಚರ್ಡ್ ಡೇಟಾ, ಸಿಸ್ಟಮ್ಯಾಟಿಕ್ಲಿ ಸ್ಟೋರ್ಡ್ ಇನ್ ಡೇಟಾಬೇಸ್, ಪ್ರೀಡಿಫೈನ್ಡ್ ಫೀಲ್ಡ್ಸ್ ಇರ್ತವೆ. ಓಕೆ, ನಿಮ್ಗೀಗ ಪೇಷಂಟ್ ರೆಕಾರ್ಡ್ ಮೇಂಟೈನ್ ಮಾಡಿದರೆ ಅದೊಂದು ಫಾರ್ಮ್ಯಾಟ್ ಇರ್ತದೆ, ಅದೇ ಟೈಪಲ್ಲಿ ಮೇಂಟೈನ್ ಮಾಡಿದ್ದಿರ್ತದೆ. ಇನ್ಪುಟ್ ಆರ್ ಔಟ್ಪುಟ್ ಡಿವೈಸಸ್ ಆ್ಯಂಡ್ ದರ್ ಯೂಸಸ್. ಯಾವ್ಯಾವ ಇನ್ಪುಟ್ ಔಟ್ಪುಟ್ ಡಿವೈಸ್ ಇದ್ದಾವೆ ಅದ್ರ ಯೂಸ್ ಏನು ನೋಡ್ರಿ. ಟು ಔಟ್ಪುಟ್ ಆಡಿಯೋ, ಸ್ಪೀಕರ್ಸ್ ಆರ್ ಹೆಡ್ಫೋನ್ಸ್ ಇದ್ದಾವೆ ಅಂತ ಹೇಳ್ತೇವೆ. ನೀವು ನೋಡ್ಬೋದು ಸ್ಪೀಕರ್ ಆರ್ ಹೆಡ್ಫೋನ್ ಟು ಔಟ್ಪುಟ್ ದಿ ಆಡಿಯೋ. ಕೀಬೋರ್ಡ್ ಟು ಎಂಟರ್ ಟೆಕ್ಸ್ಚುವಲ್ ಡೇಟಾ ಅಂತ ಹೇಳ್ತೇವೆ, ಟೆಕ್ಸ್ಟ್ ಅನ್ನೆಲ್ಲ ಎಂಟ್ರಿ ಮಾಡಲಿಕ್ಕೆ ಕೀಬೋರ್ಡ್ ಯೂಸ್ ಮಾಡ್ತೇವೆ. ಪ್ರಿಂಟರ್ ಟು ಮೇಕ್ ಹಾರ್ಡ್ ಕಾಪಿ ಆಫ್ ಎ ಟೆಕ್ಸ್ಟ್ ಫೈಲ್, ಟು ಮೇಕ್ ಎ ಹಾರ್ಡ್ ಕಾಪಿ ಆಫ್ ಎ ಟೆಕ್ಸ್ಟ್ ಫೈಲ್ ಅಂತೇವೆ. ಮಾನಿಟರ್ ಟು ಟೇಕ್ ದ ಸಾಫ್ಟ್ ಕಾಪಿ ಅಂತ ಹೇಳಿ ಹೇಳ್ತೇವೆ, ಟು ಡಿಸ್ಪ್ಲೇ ಡೇಟಾ ಆರ್ ಇನ್ಫಾರ್ಮೇಷನ್. ಮಾನಿಟರ್ ಆರ್ ಸ್ಕ್ರೀನ್, ಅದನ್ನು ಸಾಫ್ಟ್ ಕಾಪಿ ಅಂತ ಹೇಳೋದು ಪ್ರಾಕ್ಟೀಸ್ ಇದೆ. ನೆಕ್ಸ್ಟ್ ಮೈಕ್ರೋಫೋನ್ ಟು ಎಂಟರ್ ಆಡಿಯೋ ಬೇಸ್ಡ್ ಕಮಾಂಡ್, ಆಡಿಯೋ ರೆಕಾರ್ಡ್ ಮಾಡಲಿಕ್ಕೆ ಅಥವಾ ಆಡಿಯೋ ಬೇಸ್ಡ್ ಕಮಾಂಡ್ ಕೊಡಲಿಕ್ಕೆ ಮೈಕ್ರೋಫೋನ್. ನೆಕ್ಸ್ಟ್ 3D ಮಾಡೆಲ್ಸ್, 3D ಪ್ರಿಂಟರ್ಸ್ ಅವೆಲ್ಲ ಬರ್ತವೆ, 3D ಸ್ಕ್ಯಾನರ್, 3D ಇನ್ಪುಟ್ ಡಿವೈಸ್, ಅವೆಲ್ಲ 3D ಮಾಡೆಲ್ಸನ್ನು ಬಿಲ್ಡ್ ಮಾಡಲಿಕ್ಕೆ. ನೆಕ್ಸ್ಟ್ ಟು ಅಸಿಸ್ಟ್ ವಿಜುವಲಿ ಇಂಪ್ಯಾರ್ಡ್ ಇನ್ ಎಂಟರಿಂಗ್ ಡೇಟಾ, ಬ್ರೇಲಿ ಕೀಬೋರ್ಡ್, ವಾಯ್ಸ್ ರೆಕಗ್ನಿಷನ್ ಸಿಸ್ಟಮ್ ಅಂತೇವೆ. ಲೈಕ್ ಕೆಲವರು ಮಾತಾಡ್ಲಿಕ್ಕೆ ಬರೋದಿಲ್ಲ, ಕಣ್ಣು ಕಾಣೋದಿಲ್ಲ, ಅಂಥವರಿಗೆಲ್ಲ ಹೆಲ್ಪ್ ಆಗಲಿಕ್ಕೆ ಅದು ಸಪ್ರೇಟ್ ಸ್ಪೆಷಲ್ ಕೀಬೋರ್ಡ್ಸ್ ಇರ್ತವೆ, ಅದನ್ನು ಯೂಸ್ ಮಾಡ್ಬೋದು. ಇವೆಲ್ಲವನ್ನು ನಾವು ಇನ್ಪುಟ್ ಔಟ್ಪುಟ್ ಡಿವೈಸಸ್ ಅಂತೇವೆ. ಇನ್ಪುಟ್ ಡಿವೈಸ್ ಯಾವುದಿದ್ರಲ್ಲಿ ಕೀಬೋರ್ಡ್ ಹೌದು, ಮತ್ತೊಂದು ಮೈಕ್ರೋಫೋನ್ ಹೌದು, ಮೇ ಬಿ 3D ಮಾಡೆಲ್ ಸ್ಕ್ಯಾನರ್ ಆದರೆ ಅಥವಾ ಇನ್ಪುಟ್ ಡಿವೈಸ್ ಆದರೆ ಇದೂ ಹೌದು. ನೆಕ್ಸ್ಟ್ ಇದೂ ಹೌದು. ಆಮೇಲೆ ಇನ್ಪುಟ್ ಔಟ್ಪುಟ್ ಡಿವೈಸಲ್ಲಿ ಯಾವ್ದು ಬಂತು, ಪ್ರಿಂಟರ್ ಮತ್ತು ಪ್ರಿಂಟರ್ ಆ್ಯಂಡ್ ಮಾನಿಟರ್ ಔಟ್ಪುಟ್ ಡಿವೈಸ್ ಅಂತೇವೆ. ನೆಕ್ಸ್ಟ್ ಸಾಫ್ಟ್ವೇರ್ ಕ್ಯಾಟಗರೀಸ್, ಯಾವ್ಯಾವ ಸಾಫ್ಟ್ವೇರ್ ಕ್ಯಾಟಗರಿಯಲ್ಲಿ ಬರ್ತದೆ ಅಂತ. ಕಂಪೈಲರ್, ಅಸೆಂಬ್ಲರ್. ಕಂಪೈಲರ್ ಅಂದರೆ ಪ್ರೋಗ್ರಾಮಿಂಗ್ ಟೂಲ್ ಅಂತೇವೆ, ಇಟ್ ಟ್ರಾನ್ಸ್ಲೇಟ್ಸ್ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇಂಟು ಮಷೀನ್ ಕೋಡ್ ಅಂತ ಹೇಳ್ತೇವೆ. ಅಸೆಂಬ್ಲರ್ ಟು ಟ್ರಾನ್ಸ್ಲೇಟ್ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಇಂಟು ಮಷೀನ್ ಲ್ಯಾಂಗ್ವೇಜ್ ಕೋಡ್, ಅಸೆಂಬ್ಲರ್ ಅಂತೇವೆ ಅದಕ್ಕೆ. ಇವನ್ ಅದಕ್ಕೆ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಕೋಡಿಗೆ ನಿಮ್ಯಾನಿಕ್ಸ್ ಅಂತ ಹೇಳೋ ಪ್ರಾಕ್ಟೀಸು ಇದೆ, ಮಷೀನ್ ಕೋಡಿಗೆ ಆಬ್ಜೆಕ್ಟ್ ಕೋಡ್ ಅಂತ ಹೇಳೋ ಪ್ರಾಕ್ಟೀಸ್ ಇದೆ, ಹೈ ಲೆವೆಲ್ ಪ್ರೋಗ್ರಾಮಿಂಗಿಗೆ ಸೋರ್ಸ್ ಕೋಡ್ ಅಂತ ಹೇಳೋ ಹೇಳ್ತೇವೆ. ಟೆಕ್ಸ್ಟ್ ಎಡಿಟರ್, ದಟ್ ಈಸ್ ಒನ್ ಟೈಪ್ ಆಫ್ ಅಪ್ಲಿಕೇಶನ್ ಸಾಫ್ಟ್ವೇರ್, ಪ್ರೋಗ್ರಾಮ್ ಫಾರ್ ಕ್ರಿಯೇಟಿಂಗ್ ಆ್ಯಂಡ್ ಎಡಿಟಿಂಗ್ ಟೆಕ್ಸ್ಟ್ ಡಾಕ್ಯುಮೆಂಟ್, ಅಥವಾ ಪ್ರೋಗ್ರಾಮ್ ಬರೀಲಿಕ್ಕೂ ಹೆಲ್ಪ್ ಆಗ್ತದೆ. ಉಬಂಟು, ದಟ್ ಈಸ್ ಒನ್ ಟೈಪ್ ಆಫ್ ಸಿಸ್ಟಮ್ ಸಾಫ್ಟ್ವೇರ್, ಆಪರೇಟಿಂಗ್ ಸಿಸ್ಟಮ್ ದಟ್ ಮ್ಯಾನೇಜಸ್ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್ ರಿಸೋರ್ಸಸ್. ಉಬಂಟು ಹಾಗೆ ಯಾವುದಿದೆ ಮತ್ತೆ, ವಿಂಡೋಸ್ ಇದೆ, ಅಥವಾ ಮ್ಯಾಕ್ ಓ ಎಸ್ ಇದೆ, ಮೊಬೈಲಲ್ಲಿ ಆಂಡ್ರಾಯ್ಡ್ ಓ ಎಸ್ ಇದೆ, ಹಾಗೆಯೇ ಆ್ಯಪಲ್ ಆದರೆ iOS ಅಂತಿದೆ, ಅವನ್ನೆಲ್ಲ ಸಿಸ್ಟಮ್ ಸಾಫ್ಟ್ವೇರ್ ಅಂತೇವೆ. ಹಾಗೆ ಇಲ್ಲಿ ಕಂಪೈಲರ್ ಇದೆ, ಪ್ರೋಗ್ರಾಮಿಂಗ್ ಟೂಲ್, ಮತ್ತೊಂದು ಯಾವುದು ಇಂಟರ್ಪ್ರಿಟರ್, ಮತ್ತು ಅಸೆಂಬ್ಲರ್. ಆ್ಯಂಡ್ ಗಾಡ್ ಬ್ಲೆಸ್ ಯು.